ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸಂಹಾರಕ. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಆಗತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಟೈಮ್ ವೇಸ್ಟ್ ಮಾಡ್ಲಿಲ್ಲಂಗ ಹೀರೋ ಎಂಟ್ರಿ ಆಕತಿ. ಯಾರನ್ನಾದ್ರೂ ಹೊಡೆಯೋಕ್ಕೂ ಮುಂಚೆ ಅವನ್ನ ಕಾಪಾಡೋದಕ್ಕೆ ಒಬ್ಬ ಫ್ರೆಂಡ್ ಇರ್ತಾನೆ. ಡೈಲಾಗ್ ಏನೋ ಚೆನ್ನಾಗಿ ಹೊಡೆಯಕತಿ ಅಣ್ಣ, ಅದ್ರಲ್ಲಿ ಎದಳ್ತರ ಧೂಳ್ ನೋಡಿದ್ರ ನಿನ್ ಡೈಲಾಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ ಆಗವಲ್ದು. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ನಮ್ ಹೀರೋ KGF ಡೈಲಾಗ್ ನ ಕದ್ದು ಅದನ್ನ ಹಾಳ ಮಾಡ್ತಾನ. ಗ್ಯಾಂಗ್ ಕಟ್ಕೊಂಡ್ಬರೋನು ಗ್ಯಾಂಗ್ ಸ್ಟಾರ್ ಆಗ್ತಾನೆ. ಒಬ್ನೇ ಬರೋನು ಮಾನ್ಸ್ಟರ್ ಅಲ್ಲ, ಗ್ಯಾಂಗ್ ಹೊಡೆಯೋನು ಹೀರೋ ಆಗ್ತಾನೆ. ಈ ಇಟ್ಗೆ ಪಟ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಪಾಪ ನಮ್ ಹೀರೋ ವಿಲನ್ಸಿಗೆ ಒಡೆದು ಅವ್ರ ಮೈಯಾಗಿರೋ ಧೂಳೆಲ್ಲ ಕೊಡುತ್ತಾನ. ಇವನು ನೋಡ್ರಿ ನಕ್ಕಂತಾನ ಬೀಳಕತನ. ಆ ಪ್ಯಾಂಟ್ ಏನಣ್ಣ ಹಂಗಾರ್ದತಿ, ಹೊಲ್ಸ್ಕೆ ಅಂದ್ರ ಹೊಲ್ಸ್ಕೆ. ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗಿದೆ. ಈ ಹರಕ್ ಪ್ಯಾಂಟ್ ನನ್ ಕೈಯಾಗ ಬ್ಯಾಟ್ ಇತ್ತು, ಅದ್ರ ನೆಕ್ಸ್ಟ್ ಸೀನ್ ನಾಗ ಆ ಬ್ಯಾಟು ಮಾಯ ಆಗೈತಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಮೋಸ್ಟ್ಲಿ ಬ್ಯಾಟ್ ನ ವಿರಾಟ್ ಕೊಹ್ಲಿ ಇಸ್ಕೊಂಡ್ರಾಕು. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಅಣ್ಣ ಮಸಾಜ್ ಮಾಡೋ ಸತಿಗೂ ಇದಕ್ಕಿನ್ನು ಜೋರಾಗಿ ಹೊಡಿತಾರ ತಲೆಗೆ. ಈಗ ನೋಡ್ರಿ ಇವ್ರೆಲ್ರು ಎಷ್ಟು ನೀಟಾಗಿ ಒಬ್ರಾದ್ಮೇಲೆ ಒಬ್ರು ಅಟ್ಯಾಕ್ ಮಾಡ್ತಾರ. ಈ ಲೆವೆಲಿನ ಡಿಸಿಪ್ಲಿನ್ ಯಾರ ಹತ್ರನೂ ಇಲ್ಲ. ಸಣ್ಣ ಹುಡ್ರು ಆಟ ಆಡೋ ಪ್ಲಾಸ್ಟಿಕ್ ಬ್ಯಾಟಿಲ್ ಹೊಡೆದ್ರ ಇದೇ ತರ ಸೌಂಡ್ ಬರೋದು. ಫೈಟಿಂಗ್ ಮುಗಿಸ್ಕೊಂಡ್ ಮ್ಯಾಗ ನಮ್ ಹೀರೋ ಕಾಲೇಜಿಗೆ ಬರ್ತಾನ. ಕಾಲೇಜಿಗೆ ಬಂದ್ ಸುಮ್ಮನೆ ಇರ್ತಾನ, ಒಂದ್ ಹುಡುಗಿನ ನೋಡ್ತಾನ. ಇದೆಂತ ಕಾಲೇಜ್ ನೋಡ್ರಿ, ಈ ಕಾಲೇಜ್ ಫುಲ್ ಇವ್ರಿಬ್ರು ಬಿಟ್ರ ಬೇರೆ ಯಾರು ಇಲ್ಲ. ನಮ್ ಹೀರೋ ಹೀರೋಯಿನ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಇವ್ನ್ ಕೊಡ್ತಿರೋ ಲುಕ್ ನೋಡಿದ್ರ ಇನ್ನೇನ್ ಹಾಕಿ ತಿಂತಾನ್ ಬಿಡು ಅನ್ನಂಗೈತಿ. ಅದು ಪಡ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಇದು ಎಂತ ಒಳ್ಳೆ ಕಾಲೇಜ್ ನೋಡ್ರಿ. ಹುಡ್ರು ಓದಿ ಓದಿ ಸುಸ್ತಾಕಾರ ಅಂದು ಅಲ್ಲೇ ಮಕನಕ್ ಮಂಚ ಇಟ್ಬಿಟ್ಟಾರ. ಫೈನಲ್ ಇಯರ್ ಕ್ಲಾಸ್ ರೂಮ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಬರೀ ಇಂತದೇ. ಹೀರೋ ಮತ್ತೆ ಅವ್ನ ಫ್ರೆಂಡ್ಸ್ ಕುಂತಾಗ ಈಕಿ ಮಾಡೋ ಓವರ್ ಆಕ್ಟಿಂಗ್ ನೋಡ್ರಿ. ಮೆಂಟಲ್ ನನ್ ಮಗನೇ. ಏನ್ ಆಕ್ಟಿಂಗ್ ಮಾಡಕತ್ತಿ ಅಕ್ಕ? 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರ? ನಿನ್ನೆ ಹುಡುಗಿನ್ ನೋಡ್ರೆ ನಮ್ ಹೀರೋ ಇವತ್ತು ಪ್ರಪೋಸ್ ಮಾಡ್ತಾನ. ಐ ಲವ್ ಯು ಕಣ್ರಿ. ಬಟ್ ನಮ್ ಹೀರೋಯಿನ್ಗೆ ಲವ್ ಮ್ಯಾಗ ಇಂಟ್ರೆಸ್ಟ್ ಇಲ್ಲ. ನನಗೆ ಲವ್ ಮೇಲೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಕಿಂಗ್ ಫಿಶರ್ ಬಾಟ್ಲಿದು ಸ್ಟಿಕ್ಕರ್ ಎಲ್ಲ ಕಿತ್ತಾಕಿ ಎಣ್ಣೆ ಹೊಡಿಯಾಕರ ಹೀರೋ ಹೇಳ್ತಾನ, ಈ ಹುಡುಗಿರ್ನ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲಿ ನಂಬಲೇಬಾರದು ಕಣೋ. ಕೈ ಕೊಡೋದ್ರಲ್ಲಿ ನಂಬರ್ 1. ಎದ್ರಾಗ ನಂಬರ್ 1? ಕೈ ಕೊಡೋದ್ರಲ್ಲಿ ನಂಬರ್ 1. ನೀವಿಬ್ರು ಲವರ್ಸ್ ಅಲ್ಲ ಆಕಿ ಕೈ ಕೊಡಾಕ. ಇವ್ರು ರಾತ್ರಿ ಎಣ್ಣೆ ಹೊಡಿಯಾಕತ್ತಾರ ಅನ್ನಂಗ್ ತೋರ್ಸಕ್ ಟ್ರೈ ಮಾಡ್ಯಾರ. ಬಟ್ ಇವ್ನ್ ಡೋರ್ ತೆಗದಾಗ ಇಲ್ಲಿ ನೋಡ್ರಿ ಬೆಳಿಗ್ಗೆ ಆಗೈತಿ. ಈ 4 ಜನ ಹುಡ್ರ ಜೊತೆಗೆ 3 ಜನ ಹುಡ್ಗಿರು ಅದಾರ. ಇಂಡಿಯಾ ಮುಂದೆ ಹೋಗೈತೆ ಅಂತ ಗೊತ್ತು, ಆದ್ರ ಹುಡ್ಗಿರ್ನ ಹುಡ್ರ ಜೊತೆಗೆ ಒಂದ ಮನೆಗೆ ಬಿಡುವಷ್ಟು ಮುಂದೆ ಹೋಗಿಲ್ಲ. ಶುರು ಆಯ್ತು ಇವ್ರದು, ಇನ್ ಮುಗಿಯಲ್ಲ ಬಿಡು. ಒಬ್ಬೊಬ್ಬ ಏನ್ ಡೈಲಾಗ್ ಹೊಡ್ದ್ಯಾಕ? ಶುರು ಆಯ್ತು ಇವ್ರದು, ಇನ್ ಮುಗಿಯಲ್ಲ ಬಿಡು. ಆಂಟಿ ಅಂಕಲ್ ಗಳ ತರ ಕಾಣಿಸ ಇವ್ರು ಡಿಗ್ರಿ ಸ್ಟೂಡೆಂಟ್ಸ್ ಅಂತೆ. ಓದೋದಕ್ಕೆ ಅಂತ ಊರ್ ಬಿಟ್ಟು ಬಂದಿದೀವಿ, ಡಿಗ್ರಿ ಮಾಡ್ತಾ ಇದೀವಿ ಅಷ್ಟೇ. ಬೆಳಿಗ್ಗೆ ಇವ್ರೆಲ್ರು ಕುಂತಾಗ ದೆವ್ವ ಬಂದ್ಬಿಡ್ತೈತಿ. ಮೋಸ್ಟ್ಲಿ ಈ ದೆವ್ವ ನನ್ನ ವಿಡಿಯೋಸ್ ನೋಡಿ ಬಂದಿರ್ಬೇಕು, ಅದಕ್ಕೆ ಹಿಂಗ್ ನಗಾಕತೈತಿ. ಐ ಲವ್ ಯು ಕಣ್ರಿ. A few moments later. ಐ ಲವ್ ಯು. ಇವನಂತರೂ 3 ಬಿಟ್ಟು ನಿಂತಾನ್ ಬಿಡು. ಹಾರಿಬಲ್ ಪೀಪಲ್. ಆ ಸೋಫಾ ಇಂದ ಯಾರ ಕುತ್ಕೊಂಡು ಸೋಫಾ ಎತ್ತಕದಾನ ಅಂತ ಕ್ಲಿಯರ್ ಆಗಿ ಕಾಣಿಸಕತೈತಿ. ಈ ಆಸ್ಕಿ ನೋಡ್ರಿ, ಸೋಫಾ ಎತ್ತಕ್ಕಿನ ಮುಂಚೆ ಯಾವ ತರ ಇತ್ತು, ಸೋಫಾ ಎತ್ತಿದ್ಮ್ಯಾಗ ಯಾವ ತರ ಆಯ್ತು. No comments. No comments. ದೆವ್ವ ನೋಡ್ರಿ ಎಷ್ಟು ಹೈಟ್ ಐತಿ. ಅಲ್ಲಿ ಚೇರ್ ಹಾಕೊಂಡು ನಿಂತಿರೋದಂತ್ರು ಯಾರಿಗೂ ಕಾಣಿಸಿಲ್ ಬಿಡು. Very interesting. ಹೇಳಿ. ಸಿದ್ದುನ್ ಫ್ರೆಂಡು ರಾತ್ರಿ ಮಕ್ಕಂದಾಗ ದೆವ್ವ ಕಾಣಿಸ್ತೈತಿ. ಬಟ್ ಇದು ರಾತ್ರಿ ಅಲ್ಲ ಬೆಳಗ್ಗೆ ಅನ್ನೋದು ಕಿಟಕಿಯ ಕಾಣಿಸಕತೈತಿ. ಸ್ಟೂಡೆಂಟ್ಸ್ ಇಲ್ಲದ ಇವ್ರ ಕಾಲೇಜ್ನಾಗ ಹುಡುಗ ಹುಡುಗಿ ಜಗಳ ಆಡ್ತಿರ್ತಾರ. ಐ ಲವ್ ಅಂತ ಹೇಳಿದ್ರೆ ಮಾತ್ರ ಐ ಹೇಟ್ ಯು ಅಂದಿರಲ್ಲೇ. ಸ್ವಲ್ಪನಾದ್ರೂ ಯೋಚನೆ ಮಾಡ್ದ ಅಣ್ಣ. ಒಂದ್ಸಲ ಹಾಕೊಂಡ್ರೆ ಡ್ರೆಸ್ ನೋಡು ಪ್ರಾಪರ್ ಚಪ್ರಿ ಇದ್ದಂಗ ಅದಾಳ. ಬೇಕಾ ಹಾಕಿ ನಿನಗೆ? ಜಾತ್ರೆಗ ಕರ್ಚೀಫ್ ನ ಮಾಸ್ಕ್ ಟೈಪ್ ಹಾಕೊಂಡ್ರೆ ಇವನು ನಮಗ್ ಮೆಸೇಜ್ ಕೊಡ್ತಾನ. ಎಲ್ಲಾರು ಕೇಳಿಸ್ಕೊಳ್ಳಿ, ಲವ್ ಮಾಡ್ದೆ ಯಾರುನು
ಹುಡುಗರ ಜೊತೆ ಸುತ್ತಾಡಬಾರ್ದು. ಕೊಡ್ರೋ. ನಾವೇನ್ ಕೊಡಕು, ನೀನ ಕೊಟ್ಬಿಡು ಬಾ ಎಲ್ರಿಗೂ ಒಂದ್ ರೌಂಡ್. ಕೊಡ್ರೋ. ನಮ್ ಹೀರೋ ಅಲ್ಲಿಗೆ ಬಂದು ಹುಡುಗಿನ ಕಾಪಾಡ್ತಾನ. ಓ, ಇವ್ರ ಕಾಲೇಜ್ನಾಗ ಬಟ್ಟಿ ಒಣಕಕ್ಕೂ ಅವಕಾಶ ಐತೇನು? ಮತ್ತೊಂದ್ ಫೈಟಿಂಗ್ ನಡಿತೈತಿ ನೋಡ್ರಿ. ಈ ಫೈಟಿಂಗ್ ನಾಗ ಇವನ್ ಸತಿಗೂ ನಗಾಕತ್ತಾನ. ಅಣ್ಣ ನಿನಗ್ ಮುಟ್ಟೆ ಇಲ್ಲ, ಅವನು ನಿನ್ನಷ್ಟಿಗೆ ನೀನ ಹಿಂದೆ ಹೋಗತಿಯಲ್ಲ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಒಡ್ತ ಬೀಳಿದ್ರು ಏನ್ ಆಕ್ಟಿಂಗ್ ಮಾಡಕತ್ತಿ ಅಣ್ಣ? ಬೆಣ್ಣೆ ತಂದಾಳ ಮಾರಾಕ, ಯಾರ್ಯಾರು ಬಂದಾರೋ ಅಯ್ಯಾಕ. ಅವ್ನು ತುಂಬಾ ಒಳ್ಳೆಯವನು ಅಣ್ಣ, ಪ್ಲೀಸ್ ಬಿಟ್ಬಿಡಿ ಅಣ್ಣ. ಏನ್ ಚಂದಾಗಕತಿಯೋ ಕಳ್ಳ. ಒಂದು ಹುಡುಗಿನ ಲವ್ ಮಾಡೋದು ತಪ್ಪಲ್ಲ, ಪ್ರಪೋಸ್ ಮಾಡೋದು ತಪ್ಪಲ್ಲ, ಪ್ರೆಗ್ನೆಂಟ್ ಮಾಡೋದು ತಪ್ಪಲ್ಲ. ರಾತ್ರಿ ಇವನ್ ಮಕ್ಕಂಡಾಗ ದೆವ್ವ ಬರ್ತೈತಿ. ಆದ್ರೆ ಇದು ಹೆಸರಿಗೆ ಅಷ್ಟ ರಾತ್ರಿ. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಈಗ ಇವನು ದೆವ್ವಕ್ಕೆ ಎಂತ ಕ್ವಶನ್ ಕೇಳ್ತಾ ನೋಡ್ರಿ. ನಿನ್ನ ನೋಡಿದ್ರೆ ಹೆದರ್ಕೋಬೇಕಾ? ಇಂತ ದರಿದ್ರ ಕ್ವಶನ್ ಕೇಳಿದ್ರ ದೆವ್ವಗಳು ಬಿಡ್ತಾವ? ನೆಕ್ಸ್ಟ್ ದಿನ ಹೀರೋಯಿನ್ ರೌಡಿಗಳು ಚುಡಾಯಿಸ್ತಾರ. ಇನ್ನೇನು ನಮ್ ಹೀರೋ ಬಂದ್ ಗಲಾಟಿ ಮಾಡ್ತಾನ. ನೋಡ್ಕೊಳ್ರೋ. ಇವ್ರು ನೋಡ್ರಿ, ಇಲ್ಲಿ ಇಂತ ದೊಡ್ಡ ಗಲಾಟೆ ನಡೀತಿದ್ರು ತಿರುಗಿ ಸತಿಗೂ ನೋಡುವಲ್ರು. ಮತ್ತೊಂದ್ಸಲ ಇವ್ರು ರಾತ್ರಿ ಮಕ್ಕಂದಾಗ ಅಗೇನ್ ಹೆಸರಿಗೆ ಅಷ್ಟ ರಾತ್ರಿ. ಇವ್ರಿಬ್ರಿಗೆ ಹೆದರಿಕೆ ಆಗಿದ್ಕ ಎದ್ದು ಬಂದು ಹುಡುಗಿ ರೂಮ್ ನ ಮಕ್ಕಂತಾರ. ಅವಾಗ ಈಕಿ ಮೈಯಾಗ ದೆವ್ವ ಬಂದ್ಬಿಡ್ತೈತಿ. ದೆವ್ವಾನು ಅಲ್ಲ ಭೂತಾನು ಅಲ್ಲ, ಬಂದ್ ಬಿತ್ಕೊಳ್ರೆ. ಹಾಗೆ ಸುಮ್ನೆ. ನೆಕ್ಸ್ಟ್ ದಿನ ನಮ್ ಹೀರೋಯಿನ್ ಹೀರೋ ಹತ್ರ ಬಂದ್ ಹೇಳ್ತಾಳ, ಐ ಲವ್ ಯು ಅಭಯ್. ನನಗೆ ಲವ್ ಮೇಲೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಲವ್ ಆದ್ಮ್ಯಾಗ ವಿಡಿಯೋ ಸಾಂಗ್ ಬರ್ತೈತಿ. ಈ ವಿಡಿಯೋ ಸಾಂಗ್ ನಾಗ ನಮ್ ಹೀರೋಯಿನ್ ಕೆಲಸ ಓಡೋದು. ನಮ್ಮ ಬಿಟ್ಟು ದೂರಾಗಿ ರಾತ್ರಿ ಇವ್ರೆಲ್ರು ಮಕ್ಕಂದಾಗ ಅಕ್ಕಗೆ ಎಚ್ಚರ ಆಗಿ ಬಂದು ಕರ್ಟನ್ ತೆಗಿತಾಳ. ಬೆಳಿಗ್ಗೆ ಮಕ್ಕಂಡಿವಿ ಅಂತ ನಮಗ್ ತೋರ್ಸಾಕ. ನೆಕ್ಸ್ಟ್ ದಿನ ನಮ್ ಹೀರೋ ವೈಟ್ ಪೇಪರ್ ತಗೊಂಡು ಒಂದ್ ಹುಡುಗಿ ಚಿತ್ರ ಬಿಡಿಸ್ತಾನ. ಆ ಚಿತ್ರಕ್ಕ ಫ್ರೇಮ್ ಹಾಕ್ಸಿ ಗಾಡಿ ಮ್ಯಾಗ ಹಾಕದ್ಬಿಟ್ಟು ಇವ್ನೇನ್ ಅಂತ ಕೇಳ್ರಿ. ಮೊದ್ಲು ಈ ಫೋಟೋದಲ್ಲಿರೋಳು ಯಾರು ಅಂತ ತಿಳ್ಕೊಬೇಕು. ಏನೋ ಹೊಡೆದಂಗಾಯ್ತು. ಇವ್ರ ಕಷ್ಟನೆಲ್ಲ ನೋಡಕ್ ಆಗ್ಲಿಲ್ದಂಗ ಅರ್ಧ ಲಿಪ್ಸ್ಟಿಕ್ ಹಚ್ಕೊಂಡ್ರ ಅಂತ ಈ ದೆವ್ವ ಪ್ರತ್ಯಕ್ಷ ಆಕತಿ. ನೀ ನನ್ನ ಪ್ರಾಣ ಕಣೋ. ಆಕ್ಚುಲಿ ಈ ದೆವ್ವ ಮುಂಚೆ ಇದ ಮನ್ಯಾಗ ಅಪ್ಪ ಅಮ್ಮನ ಜೊತೆಗೆ ಇತ್ತಂತೆ. ಈ ದೆವ್ವ ಕಾಲೇಜಿಗೆ ಹೋಗೋ ಟೈಮ್ನಾಗ ಶಂಕರ್ ಅನ್ನನು ಈಕಿಂದ ಬಿದ್ದಂತೆ. ಐ ಲವ್ ಯು, ವಿಲ್ ಯು ಮ್ಯಾರಿ ಮೀ? ಇದು ಓಟಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ನೆಕ್ಸ್ಟ್ ಅಕ್ಕ ಶಂಕರ್ನ ಫ್ರೆಂಡ್ ಝೋನ್ ಮಾಡ್ತಾಳ. ಫ್ರೆಂಡ್ಸ್ ಆಗಿರೋನ್ವಾ? ನೆಕ್ಸ್ಟ್ ಶಂಕರ್ದು ಮತ್ತೆ ಈಕಿದು ಒಂದು ವಿಡಿಯೋ ಸಾಂಗ್ ಬರ್ತೈತಿ. ಈ ವಿಡಿಯೋ ಸಾಂಗ್ ತರ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ತರ ಕಾಣಿಸ್ತತಿ. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಈಕಿನ ರೌಡಿಗಳು ಚುಡಾಯಿಸಿದಾಗ ಈಕಿ ಶಂಕರ್ಗೆ ಪ್ರಪೋಸ್ ಮಾಡಿರ್ತಾಳ. ಏನೇ ನಿನ್ಗೆ ಒಂದ್ ಜೊತೆ ಕೆಲ್ಸ? ಅವನು ನನ್ ಲವರ್, ನನಗೆ ಗಂಡ ಆಗೋನು. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ. ಮತ್ತೊಂದ್ ಫೈಟಿಂಗ್ ನಡಿತೈತಿ. ಈ ಕಟಗಿ ತರ ಕಾಣಿಸಂತ ಬೆಣ್ಣಾಗ ಯಾಕೆ ಇಷ್ಟು ಮಣ್ಣು ತುಂಬ್ಕೊಂಡ್ ಬರ್ತಾರಂತ ನನಗೆ ಇವತ್ತವರೆಗೂ ಗೊತ್ತಾಗಿಲ್ಲ. ನೋಡ್ರಿ, ಇದು ರಿಯಲ್ ಹೆಲ್ಮೆಟ್ ಅಲ್ಲ, ಬೆಂಡು ಅಂತ ಕ್ಲಿಯರ್ ಆಗಿ ಕಾಣಿಸಕತೈತಿ. ಅಪ್ಪ ಅಮ್ಮನ ಮೀಟ್ ಮಾಡಿಸ್ಬೇಕಂತ ಅಕ್ಕ ಶಂಕರ್ನ ಕರ್ಕೊಂಡ್ ಬರ್ತಾಳ. ನಿಮಗೆ ಆಲ್ರೆಡಿ ಗೊತ್ತಿರಂಗ ಇಂಡಿಯನ್ ಪೇರೆಂಟ್ಸ್ ಮಕ್ಕಳನ್ನ ಸಾಯಕ್ ಬಿಟ್ಟು ಬಿಡ್ತಾರ ಹೊರತು ಲವ್ ಮ್ಯಾರೇಜ್ ಹಾಕ್ ಬಿಡಲ್ಲ. ನಾನು ಮದುವೆ ಮಾಡ್ಕೊಡ್ತೀನಿ ಅಂದ್ಕೊಂಡ್ಯಾ? ಬಟ್ ಶಂಕರ್ ಒಂದ ಡೈಲಾಗ್ ಹೊಡೆದು ಇವ್ರ ಅಪ್ಪನ ಒಪ್ಪಿಸ್ಬಿಡ್ತಾನ. ನಿಮ್ ಕೋಪಕ್ಕೊಂದು ಅರ್ಥ ಇದೆ, ಆದ್ರೆ ನಮ್ಮ ಜಲ್ಗಾರಕ್ಕೆ ರೌಡಿಗಳು ಹೀರೋಯಿನ್ ಮನೆಗ್ ಬಂದು ಆಕಿನ್ನ ಮತ್ತೆ ಅವ್ರ ಅಮ್ಮನ್ನ ಸಾಯಿಸ್ಬಿಡ್ತಾರ. ಹೀರೋನು ಅಲ್ಲಿಗೆ ಬಂದ್ರದ್ರಿಂದ ಅವನನ್ನು ಸಾಯಿಸ್ತಾರ. ಇಲ್ಲಿ ಇವರಿಬ್ರು ಎಮೋಷನಲ್ ಡೈಲಾಗ್ ಹೊಡಿತಾರ. ಲವ್ ಮಾಡಬಾರ್ದಾಗಿತ್ತು. ನಿನ್ನ ಲವ್ ಮಾಡಿಲ್ಲ ಅಂದ್ರೆ ನಾನು ಆವತ್ತೇ ಸತ್ತೋಗ್ಬಿಡ್ತಿದ್ದೆ ಸ್ಫೂರ್ತಿ. ಇಷ್ಟೆಲ್ಲ ಡೈಲಾಗ್ ಹೊಡೆಯೋದ್ರ ಬದ್ಲಿ ಆಂಬುಲೆನ್ಸ್ ಫೋನ್ ಮಾಡಿದ್ರ ಇವರಿಬ್ರು ಬದುಕಿರೋರು. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಸೊ ಈ ತರ ನಮ್ ದೆವ್ವ ಆತಂತೆ. ಈ ಕತಿ ಕೇಳಿರ ನಮ್ ಹೀರೋ ತನ್ನ ಇರ ಬರೋ ಕೆಲಸ ಎಲ್ಲ ಬಿಟ್ಟು ಈ ದೆವ್ವನ್ ಸಾಯಿಸಿದ ವಿಲನ್ ಗಳನ್ನ ಹುಡ್ಕೊಂಡ್ ಹೊಂಟು ಬಿಡ್ತಾನ. ನಮ್ ಹೀರೋ ಮನಿ ಒಳಗಡೆ ಬಂದ್ ಮ್ಯಾಗ ಕೇಳ್ತಾನ, ಅಮ್ಮ ಒಳಗಡೆ ಬರ್ಬೋದಾ? ಪುರಾಣ ಸಾಕು ಬಾ. ಇಲ್ಲಿ ಈ ವಜ್ಜಿ ಹೆವಿ ಅಳ್ತಿರ್ತಾಳ. ನೀನೇ ನನ್ ಮಗ ಕಣೋ. ಎಷ್ಟ್ ಚೆನ್ನಾಗಿ ಎಡಿಟ್ ಮಾಡ್ಯಾರ ನೋಡ್ರಿ. ಇವೆರಡು ಫ್ರೇಮ್ ಗಳ ನಡುವೆ ಇರೋ ಡಿಫ್ರೆನ್ಸ್ ಅಂತೂ ನಮಗೆ ಕಾಣಿಸ್ಲೇ ಒಲ್ದು. ಕೊನೆಗೂ ನಮ್ ಹೀರೋಗ ದೆವ್ವನ್ ಸಾಯಿಸಿದಂತ ವಿಲನ್ ಗಳು ಸಿಗ್ತಾರ. ಈ ದರಿದ್ರ ಫೈಟಿಂಗ್ ಎಲ್ಲ ಮುಗಿದ ಮ್ಯಾಗ ದೆವ್ವ ಪ್ರತ್ಯಕ್ಷ ಆಗಿ ಊಸ್ಬಿಟ್ಟು ಮೇನ್ ವಿಲನ್ ನ ಸಾಯಿಸ್ಬಿಡ್ತೈತಿ. ಇಲ್ಲಿಗೆ ಈ ಫಿಲಿಮು ಮತ್ತೆ ನನ್ನ ತಾಳ್ಮೆ ಎರಡು ಮುಗೀತು. ಕಾಮನ್ ಸೆನ್ಸ್ ಎಲ್ಲಿಂದ ಬರ್ಬೇಕ್ರಿ? ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ.
ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಯಾಕೆ ಮಾಡಿದೆ? ಯಾಕೆ